ನಮಸ್ಕಾರ, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸುರೇಶ್. ನಾವಿವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರ ಮನದಾಳವನ್ನ ತಿಳಿಯುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ನನ್ನ ಓಟು ನನ್ನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದಷ್ಟು ಜನ, ಸಾಕಷ್ಟು ಜನ ಯಂಗ್ಸ್ಟರ್ಸ್, ಇವರೆಲ್ಲ ಮೋಸ್ಟ್ಲಿ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಎಲ್ಲ ಓಟ್ಗಳು ಹಾಕಿದಿರಲ್ಲ, ಎಲ್ಲ ಸುಮಾರು ಸಲ ಹಾಕಿದ್ದೀರಿ ಓಟು. ಈಗ ಇಲ್ಲೊಂದು ಬೈ ಎಲೆಕ್ಷನ್ ಬಂದಿದೆ. ಕಾಂಗ್ರೆಸ್ BJP ಜೋರ್ ಫೈಟು. ಸುಮಾರು ದಿನದಿಂದ, ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಇಲ್ಲಿ ಅವ್ರದ್ದೇ ಒಂದು ಭದ್ರ ಕೋಟೆ. BJP ಅವರು ಹೇಳ್ತಾರೆ ಇಲ್ಲ ಈ ಸಲ ಚೇಂಜ್ ಆಗುತ್ತೆ ಅಂತ. ನಿಮಗೆ ಏನು ಅನ್ಸುತ್ತೆ? ನಿಮಗೆ ಏನು ಬೇಕು ಅಂದರೆ ನೀವು ಜನಪ್ರತಿನಿಧಿಗಳಿಂದ ಏನು ನಿರೀಕ್ಷೆ ಮಾಡ್ತೀರಿ? ಯಾರಿಗೆ ಓಟ್ ಹಾಕಬೇಕು ಅಂತ? ನಾವು ದಾಸ್ ಕರೆಪರ್ಗೆ ಓಟ್ ಹಾಕ್ಬೇಕಂತಿರೋದು. ಈ ಜರೆಕಟ್ಟೆಯಲ್ಲಿ ಎಲ್ಲ ಥರದ್ದು DJ ಗೀಜೆ ಎಲ್ಲ ಅನುಮತಿ ಕೊಡ್ಸೋಕ್ಕೆ ದಾಸ್ ಕರೆಪರೇ ಬೇಕು. ಅದು ಬಿಟ್ಟು ಭದ್ರಕೋಟೆ ಹೊಡಿಬೇಕಂತಲೇ ನಿಂತಿರೋದು. ಈ ಸರಿ ಹೊಡೆದಿದ್ದೀವಿ. ಈಗ ನಿಮ್ಮ BJP ಬಂದರೆ ನಿಮ್ಮಗಳಿಗೆ, ನಿಮ್ಮ ಏರಿಯಾಗೆ, ನಿಮ್ಮ ಯೂತ್ಸ್ಗೆ ಒಂದಷ್ಟು ಏನೋ ಅನುಕೂಲ ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಮಕ್ಕಳು ಮರಿ ಎಲ್ಲ ಮುಂದ್ಗಡೆ ಸೇಫಾಗಿರ್ಬೇಕಂದ್ರೆ ನಾವು BJPಗೆ ಓಟ್ ಮಾಡಬೇಕು. ಅದು ಬಿಟ್ಟು ಕಾಂಗ್ರೆಸ್ಸಿಗೆ ಮಾಡಿದರೆ ನಾವು ಎಲ್ಲಿ ಹೋದ್ರೂ ಹೊಡೆದಾಕೋದಂದ್ರೆ ನಿಜ. ಕಾಂಗ್ರೆಸ್ನವ್ರು ಏನೋ ಸುಮಾರು ಅನುಕೂಲಗಳು ಮಾಡ್ಕೊಟ್ಟವ್ರೆ ಜನಕ್ಕೆ. ಏನು ಮಾಡ್ಕೊಡ್ರ? ಚರಂಡಿ ಇಲ್ಲ, ಏನಿಲ್ಲ, ಏನು ಮಾಡ್ಕೊಟ್ರ ಕಾಂಗ್ರೆಸ್ನವರು? ಬರೇ ದುಡ್ಡು ತಿನ್ನೋದು, ಓಟ್ ಹಾಕ್ಸ್ಕೊಳೋದು, ಬರೋದು, ಓಟ್ ಹಾಕ್ಸ್ಕೊಳೋದು, ಹೋಗೋದು. ಫ್ರೀ ಬಸ್ ಮಾಡಿದ್ರು, ಕರೆಂಟ್ ಎಲ್ಲ ಫ್ರೀ ಮಾಡಿದ್ರಪ್ಪ. ಆ ಕರೆಂಟ್ ಬಿಲ್ ಅದೆಲ್ಲ ನಮ್ಮ ಮೇಲೆ ಟ್ಯಾಕ್ಸ್ ಆಗಿ ತಗೊಂತಿದಾರಲ್ಲ. ಪೆಟ್ರೋಲ್ ಬಿಲ್, ಪೆಟ್ರೋಲ್ ಎಲ್ಲದ್ರಾಗ ಟ್ಯಾಕ್ಸ್ ತಗೊಂತಿದ್ದಾರಲ್ಲ. ಓಟ್ ಹಾಕಕ್ರೆ ಬರ್ತಾರೆ, ಓಟ್ ಹಾಕ್ಯಂತಾರೆ 5 ವರ್ಷಕ್ಕೆ. ಮತ್ತೆ ಎಲೆಕ್ಷನ್ ಏನು ಏನೋ ಹಬ್ಬ ಗಿಬ್ಬ ಇದ್ದಂಗಿದೆ. ಏನಮ್ಮ ಇದು ಹಬ್ಬ? ಏನು ದೇವತೆ ಇದು. ದೇವದ ಹಬ್ಬ ಇಲ್ಲಿ. ಓಕೆ. ಎಲೆಕ್ಷನ್ ಜೋರಿದೆ ಈ ಸಲ. ಹೆಂಗಿದೆ ಅಮ್ಮ? ನೀವು ಯಾರು ಗೆಲ್ತಾರಮ್ಮ ಈ ಸಲ? ಹೂನೆ ಗೆಲ್ಲದು ಸರಿ ಸರಿ, ಹೂನೆ ಗೆಲ್ಲದು. ಕೈದು ಹಾಕ್ತಾರೆ, ಹಾಕಿ ಅವ್ರೇನೋ ಫ್ರೀ ಬಸ್ ಅದು ಇದನ್ನು ಬಿಡ್ತಾರೆ. ನಮಗೆ ಬೇಕಾಗಿರೋದು ಊರು ಚೆನ್ನಾಗಿರ್ಬೇಕು, ಮಕ್ಕಳು ಚೆನ್ನಾಗಿರ್ಬೇಕು, ಬಡವರು ಫಸ್ಟ್ ಮುಂದರಿಬೇಕು. ಗ್ಯಾರಂಟಿಗಿಂತ ನಿಮಗೆ ಕೊಡೋ ಫ್ರೀ ಏನೇನೋ ಕೊಡ್ತಾ ಇದಾರಪ್ಪ. ಬೇಡ ಸರ್, ಇಂದ 5 ವರ್ಷ ಅಷ್ಟೇ ನೀವು ಫ್ರೀ ಕೊಟ್ಟಿರ. ಅದ್ರ ಮೇಲೆ ನಾವು ದುಡ್ದು ನಾವು ಹೋಗ್ಲಿಲ್ವಾ, ಬರ್ಲಿಲ್ವಾ? ಮತ್ತೆ ಅದು ಫಸ್ಟ್ ನಮಗೆ ಬೇಕಾಗಿರೋದು ಫ್ರೀ ಬೇಡ. ನಮಗೆ ಬಡವರು ಚೆನ್ನಾಗಿರ್ಬೇಕು. ಇದ್ದವ್ರೆ ಮುಂದೆ ಮೇಲೆ ಹೋಗ್ಬೇಕು, ಇಲ್ಲದವ್ರೆ ಹಂಗೆ ಇರ್ಬೇಕಂದ್ರೆ ಆಗೋದಿಲ್ಲ. ಯಾವಾಗಲೂ ಅಷ್ಟೇ, ಬಡವರು ಮುಂದರಿಬೇಕು. ನಮಗೆ ಸುಮಾರು ಎಲೆಕ್ಷನ್ಗಳು ನೋಡಿರ್ತೀರ. ನಿಮ್ಮ ಏಜ್ಗೆ, ನಿಮ್ಮ ವಯಸ್ಸಿಗೆ ಸಾಕಷ್ಟು ಚುನಾವಣೆಗಳು ನೋಡ್ಬಿಟ್ಟಿದ್ದೀರಾ ಇಲ್ಲಿ ತನಕ. ಏನ್ ಅನ್ಸುತ್ತೆ ನಿಮ್ಗೆ ಈ ಎಲೆಕ್ಷನ್ಗಳು ನೋಡ್ತಾ ಇದ್ರೆ? ಏನನ್ಸಲ್ಲ ಹೋಗ್ರೆ ಸೋಂಪು ಓಟ ಹೊಡ್ ಕಳ್ರತ್ಲ ಇಡೇ ಮಾಡ್ಕೊಂಡು ಹೋಗೋದು. ನಮಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಹೆಣ್ರ ಮಕ್ಳಿಗಂತೂ 2,000 ಸಾವಿರ ಹಾಕ್ತಾರೆ ತಿಂಗಳ. ಅವು ಯಾರಿಗೆ ಇಷ್ಟ ಬರ್ತೋ ಅವ್ರಿಗೆ ಹಾಕ್ತೇವೆ. ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಇವೆಲ್ಲ ಮನೆ ಹೆಂಗಸರಿಗೆ ಪಂಗಸರಿಗೆ ಓಟ್ ಹಾಕ್ತಾರೆ. ಗ್ಯಾರಂಟಿ ಪಾರಂಟಿ ಎಲ್ಲ ಯಾವಕ್ಕೂ ಓಟ್ ಹಾಕಲ್ಲ. ದೇಶ ಅಭಿವೃದ್ಧಿ ಮಾಡೋರಿಗೆ ಮಾತ್ರ ಓಟ್ ಹಾಕಲ್ಲ. ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಲ್ಲ. ಇಬ್ರಲ್ಲಿ ಯಾರು ಬೆಸ್ಟ್ ಅಂತ? ಅದೇ ಸರ್, ಯಾರು ಕೆಲಸ ಚೆನ್ನಾಗಿ ಮಾಡಿರ್ತಾರೋ ಅವ್ರಿಗೆ ಹಾಕ್ತೇವೆ. ಇವರು ಇಷ್ಟು ವರ್ಷದಿಂದ ಮಾಡ್ಕೊಂತ ಏನು ಕೆಲಸ ಮಾಡಿಲ್ಲ. ಒಂದು ರೂಪಾಯಿ ಕೆಲಸ ಮಾಡಿಲ್ಲ. ಸೊ ಯಾರು ಗೆಲ್ಬೋದು ಇಲ್ಲಿ? ಯಾರು ಓಟ್ ಹಾಕ್ತೀರಿ? ಹೇಳ್ತಾವ್ ತಗೊಳ್ರಿ ಅಂತ ಹಾಕಬೇಕಾರೆ. ನಿಮಗೆ ಇಲ್ಲಿ ಕಾಂಗ್ರೆಸ್ ಬೆಸ್ಟ್ ಅನ್ಸುತ್ತಾ, BJP ಒಳ್ಳೇದು ಅನ್ಸುತ್ತಾ? ನಮಗೆ ಕಾಂಗ್ರೆಸ್ ಬರ್ತೈತಿ ಅಂತ. ನಮಗೆ ನಾವು ಕಂಡಂತ ವ್ಯಕ್ತಿಗಳಲ್ಲಿ ಸರಳ ಸಜ್ಜನಿಕೆ ಇರ್ತಕ್ಕಂಥ ವ್ಯಕ್ತಿ ದಾಸ್ ಕರೆಪರ್ ಅವರು. ಅಂಥ ವ್ಯಕ್ತಿಗಳು ಮುಂದೆ ರಾಜಕಾರಣಕ್ಕೆ ಬರಬೇಕು. ಅವ್ರು ರಾಜಕಾರಣ ಬಂದಂದ್ರೆ ನಮ್ಮಂಥ ಯುವಕರು, ಬಡವರು ಎಲ್ಲರೂ ಸಹ ಮುಂದೆ ಬರುವಂತ ಚಾನ್ಸಸ್ ಐತಿ. ಏನಮ್ಮ ಹಬ್ಬ ಇದು? ಏನ್ ನಡೀತಾ ಇದೆ ಹಬ್ಬ? ಊರ ಗ್ರಾಮ ದೇವತೆ ಹಬ್ಬ ಮಾಡ್ತಾ ಇದ್ದೇವೆ ಸರ್ ನಾವು. ಇಲ್ಲಿ ಎಲೆಕ್ಷನ್ ಕೂಡ ಬಂದಿದೆ. ಹ್ಞೂ ಸರ್. ಏನ್ ಹೇಳ್ತೀರಾ ನೀವು ಎಲೆಕ್ಷನ್ ಅಲ್ಲಿ? ಈ ಸಲ ಯಾರು ಗೆಲ್ಬಹುದು? ಯಾರು ಸ್ಟ್ರಾಂಗ್ ಇದ್ದಾರೆ? ನಮ್ಮ ಕಡೆಗೆಲ್ಲ BJP ಇದೆ ಸರ್. BJPನೇ ಬರುತ್ತೆ ಅಂತ ನಮಗೆ ನಿರೀಕ್ಷೆ ಇದೆ. ಕಾಂಗ್ರೆಸ್ನವ್ರು ತುಂಬಾ ಆಸೆ ಇಟ್ಕೊಂಡವ್ರೆ. ಏನ್ ಗೊತ್ತಾ? ಏನ್ ಹೇಳ್ರಿ? ನಿಮ್ಗೆಲ್ಲ ಗ್ಯಾರಂಟಿ ಕೊಟ್ಟವ್ರಂತೆ. ನಿಮ್ಗೆಲ್ಲ 2,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದೀವಿ, ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ. ಹೆಣ್ಮಕ್ಳೆಲ್ಲ ನಮಗೆ ಓಟ್ ಹಾಕ್ತಾರೆ, ನಾವೇ ಗೆಲ್ತೀವಿ ಅಂತ ಹೇಳ್ತಾವ್ರು ಕಾಂಗ್ರೆಸ್ನವರು. ಇಲ್ಲ ಸರ್, ನಮ್ಮೂರಾಗ ಎಲ್ಲ BJPನೇ ಇರೋದು. ಅವ್ರು ಏನ್ ಹೇಳಿದ್ರೆ ನಮ್ಮೂರಾಗ ಬರೋದೇ BJP. ನಾವು BJP ಕಡೆಗೆ ಅದಾವ ಸರ್. ಅವ್ರು ಗ್ಯಾರಂಟಿ ಕೊಟ್ಟರು ಕೂಡ ನೀವು BJPಗೆ ಓಟ್ ಹಾಕ್ಯಾವ ಸರ್. ಯಾಕೆ? ಯಾಕಂದ್ರೆ ಹಿಂದುತ್ವನ ಉಳಿಬೇಕು ಸರ್. ನಾವು ಅದಕ್ಕೋಸ್ಕರ ನಾವು BJPಗೆ ಓಟ್ ಹಾಕ್ತೇವಿ. ನಾವು BJPನೇ ಗೆಲ್ಲಿಸ್ತೇವೆ ಸರ್. ಹಿಂದುತ್ವನ ಉಳಿಬೇಕಂದ್ರೆ ನಾವು BJPಗೆ ಓಟ್ ಹಾಕ್ತೇವೆ ಸರ್. ಹಾಕಿದ್ರಿ ಓಟು? ಯಾರು ಬೆಸ್ಟ್ ನಿಮಗೆ? BJP. BJP ಯಾಕೆ ಗ್ಯಾರಂಟಿ ತಗೊಳ್ತೀರಂತೆ ಮತ್ತೆ ನೀವು ಕಾಂಗ್ರೆಸ್ ಇಂದ?
ಗ್ಯಾರಂಟಿ ತಗೊಂತ ಒಂದು ಕಾಯದಲ್ಲಿ ಯಾವಾಗದ್ದು ಸೌಲಭ್ಯ ಸಿಗ್ತೈತಿ. ಗ್ಯಾರಂಟಿ ಕೊಡ್ತಾ ಇದಾರೆ, ಬೇರೆ ಸೌಲಭ್ಯ ಸಿಗ್ತಿಲ್ಲ ನಿಮ್ಗೆ. ಕಾಂಗ್ರೆಸ್ ಇದ್ದ ಸೌಲಭ್ಯ ಸಿಗ್ತಾ ಇಲ್ಲ ಅಷ್ಟೇ. ಈ ಸಲ ಯಾರಿಗೆ ಕೊಟ್ಟಾಕ್ತೀರಿ? ಯಾರಿಗೆ ಹಾಕ್ಬೇಕು ಸರ್? ನಾನು ಯಾರಿಗೆ ಹೇಳಿದ್ರೆ ಅವ್ರಿಗೆ ಹಾಕ್ತೀರಾ ನೀವು? ಸರ್ ಹಂಗೇನಿಲ್ಲ. ಈಗ ಕಾಂಗ್ರೆಸ್ ಇಂದ ಎಲ್ಲರೂ ಗ್ಯಾರಂಟಿಗಳು ಕೊಡ್ತಾ ಇದಾರೆ, ನಾವೇ ಗೆಲ್ಲೋದು ಅಂತ ಹೇಳ್ತಾವ್ರೆ ಕಾಂಗ್ರೆಸ್ ಅವ್ರು. ನೀವೇನಂತೀರಿ? ನಾವು ಗೆಲ್ಬೋದು ಅನಿಸ್ತದ. ಗ್ಯಾರಂಟಿಗಳೆಲ್ಲ ಸಿಗ್ತಾ ಇದೆ ನಿಮ್ಗೆ? ಗ್ಯಾರಂಟಿ ಸಿಗ್ತದೆ ಸರ್. ಈ ಸಲ ಯಾರು ಗೆಲ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಸರ್ ನಮ್ಮ ಅನಿಸಿಕೆ ಪ್ರಕಾರ ದಾಸ್ ಕರಿಯಪ್ಪ ಗೆಲ್ಬೋದು. ಯಾಕಂದ್ರೆ ಪ್ರತಿ ಸತಿ ಕಾಂಗ್ರೆಸ್ ಇಲ್ಲಿ ಗೆದ್ಕಂತಾನೆ ಬಂದೈತಿ ದಾವಣಗೆರೆ ದಕ್ಷಿಣದಲ್ಲಿ. ಈ ಸತಿ ಮಾತ್ರ ಸಮರ್ಥ ಸೋಲ್ತಾರಂತ ನಮ್ಮ ಅನಿಸಿಕೆ. ಯಾಕೆ ಸರ್ ಸಮರ್ಥ ಯಾಕೆ ಸರ್ ಸೋಲ್ಬೇಕು ನಿಮ್ಗೆ? ಸರ್ ಅವರವರಲ್ಲೇ ಒಳ ಜಗಳ ತುಂಬಾ ಇದೆ. ಮೇನ್ ಮೊದಲನೇದಾಗಿ ಅಲ್ಪಸಂಖ್ಯಾತರದ್ದು ಅಸಮಾಧಾನ ಭಾರಿ ಇದೆ. ಹಾಗಾಗಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಿ ನಾವು ಬಿಸ್ಲರಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲೂ ಕೂಡ ಒಂದಷ್ಟು ಜನ ಇದ್ದಾರೆ. ನಾವು ಮಾತಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಇಲ್ಲಿ ಚುನಾವಣಾ ಕಾವು ಯಾವ ರೀತಿ ಇದೆ, ಇಲ್ಲಿನ ಜನರ ಮನಸ್ಸಿನಲ್ಲಿ ಯಾವ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಇದೆ, ಯಾರು ಗೆಲ್ಲಬಹುದು ಅಥವಾ ನಿಮ್ಮ ಒಲವು ಯಾರ ಕಡೆಗಿದೆ ಸರ್? ನಮ್ಮ ಒಲವು ದಾಸ ಕರಿಯಪ್ಪನವ್ರ ಕಡೆಗಿದೆ ಸರ್, ಶ್ರೀನಿವಾಸ ಕಡೆ. ಯಾಕೆ ಸರ್? ಯಾಕೆ? ಅವರು ಫಸ್ಟ್ ಇದು ಬಡವರ ಅಭ್ಯರ್ಥಿ, ಹಂಗಾಗಿ ಅವ್ರಿಗೆ ಹೊಸದಾಗಿ ಕೊಟ್ಟಿದ್ದಾರೆ. ಹೊಸ ಮಕ ಕೊಡ್ಬೇಕು ಅಂತ ಹೇಳಿ ದಕ್ಷಿಣ ಒಳ್ಳೆದಾಗ ನಾವು ಕೇಳ್ಕೊಡ್ತೇವೆ ಸರ್. ಅಲ್ಲ ಸರ್, ಸೀದಾ ಪೂರ್ತಿ ಅವ್ರ ಜೀವನನ ಎಲ್ಲ ಅವ್ರ ಮಂತ್ಯಾನ ಮಾಡ್ಬೇಕು ಅನ್ನೋದು ಏನಿಲ್ಲಲ್ಲ. ಬೇರೆ ಕೊಟ್ಟು ಅವಕಾಶ ಒಬ್ಬನ ಮಗ್ಲಾಗ ಇಟ್ಕೊಂಡ್ಬಿಟ್ಟು ಯಾರಿಗೆ ಒಂದು ಪುಣಾತ್ಮಗೆ ಸೀಟ್ ಕೊಟ್ಟು ಅವ್ರನ್ನ ಮಗ್ಲಾಗ ಇಟ್ಕೊಂಡು ಗೆಲ್ಸ್ಕೊಂಡು ಒಂದು ಭಾವನೆ ತೋರಿಸ್ಬೋದಲ್ಲ. ಎಲ್ಲ ಬಿಟ್ಟು ಮೊಮ್ಮಕ್ಕಳಿಂದ ಹಿಡಿದು ಪೂರ್ತಿ ನಾವೇ ಮಾಡಬೇಕು ಅನ್ನೋದು ಒಂದು ಇದ್ದಿದ್ರೆ ಜನ ಚೇಂಜ್ ಆಗೇ ಆಕತಿ. ಹಂಗಾಗಿ ದಾಸ ಕರಿಯಪ್ಪ ಶ್ರೀನಿವಾಸನಿಗೆ ಕೊಟ್ಟು ಗೆಲ್ಸ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಏನ್ ಸರ್, ಯಾರು ಗೆಲ್ಬೋದು ಅಂತೀರಾ? ದಾಸಕರಪ್ಪ ಶ್ರೀನಿವಾಸರಿಗೆ ಓಟ್ ಹಾಕೋದು ನಾವು ಇಲ್ಲಿ. ಅವರಿಗೆ ನಾವು ಕಾಂಗ್ರೆಸ್ನಾಗ ಇದ್ವಿ, ಇಲ್ಲ ಅಂತ ಅಂದಲ್ಲ, ಯಾರಿಗೂ ಬೇರೆ ಅವಕಾಶ ಮಾಡಿಕೊಡಕತ್ತು. ಅಲ್ಲ, ನೀವು ಕಾಂಗ್ರೆಸ್ ನಲ್ಲಿ ಇದ್ದವರು ಬಿಜೆಪಿ ಕ್ಯಾಂಡಿಡೇಟ್ ಓಟ್ ಹಾಕ್ತೀನಿ ಅಂತೀರಲ್ಲ. ಈಗ ನಮಗೆ ಸ್ವಲ್ಪ ಕೊಟ್ಟಾರಲ್ರಿ, ಮತ್ತೆ ಬಡವರಿಗೆ ಕೊಟ್ಟಾರ, ಅವ್ರ ಪರ ನಾವು ಇರ್ತದೆ. ಏನಂತೀರಾ ನೀವು? ಯಾರು ಗೆಲ್ಬೋದು ಅಂತೀರಾ? ಶಿವಶಂಕರಪ್ಪ ಗೆಲ್ಬೋದು ಅಂತ ಒಂದಷ್ಟು ಜನ ಮಾತಾಡಿಸ್ತಾ ಹೋಗೋಣ. ಸಾಕಷ್ಟು ಜನ ಸಾಕಷ್ಟು ಅಭಿಪ್ರಾಯಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ಬಿಸಿಲಿದ್ರು ಕೂಡ ಚುನಾವಣೆ ಬಗ್ಗೆ ಉತ್ಸಾಹ ಕೂಡ ಸಾಕಷ್ಟು ಜನಕ್ಕಿಲ್ಲಿದೆ. ಒಬ್ಬರು ಹಿರಿಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನೀವು ಸಾಕಷ್ಟು ಚುನಾವಣೆಗಳನ್ನ ನೋಡಿರ್ತೀರ ಇಲ್ಲಿ ತನಕ. ದಾವಣಗೆರೆಯಲ್ಲಂತೂ ಶಾಮನೂರು ಶಿವಶಂಕರಪ್ಪನವರು ಅಂತಂದರೆ ಅವ್ರದ್ದೇ ಒಂದು ಭದ್ರಕೋಟೆ ಅನ್ನೋ ರೀತಿಯಲ್ಲಿ ಇತ್ತು. ಈ ಸಲ BJPಯಿಂದ ಒಬ್ಬರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದಾರೆ. ಶಾಮನೂರು ಅವ್ರ ಫ್ಯಾಮಿಲಿಯಿಂದ ಅವ್ರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇಲ್ಲಿನ ಚುನಾವಣೆ ಬಗ್ಗೆ ಏನು ಅನ್ನಿಸ್ತಾ ಇದೆ? ಏನು ಸರ್, ಸಮರ್ಥ ಅವರೇ ಬರೋದು. ಆ ಭದ್ರಕೋಟೆನೇ ಭದ್ರಕೋಟೆವಾಗೇ ಇರ್ತದೆ, ಬೇರೆ ಆಗಲ್ಲ. ಕಾಂಗ್ರೆಸ್ನೇ ಬರೋದು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಜನರನ್ನ ಮಾತಾಡಿಸ್ತಾ ಹೋದರೆ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಕಾಂಗ್ರೆಸ್ ಬೆಸ್ಟ್ ಅಂತಂದ್ರೆ, ಇನ್ನೊಂದಷ್ಟು ಜನ ಇಲ್ಲ BJP ಬೆಸ್ಟು ಅಂತ ಕೂಡ ಹೇಳ್ತಾ ಇದ್ದಾರೆ. ಬಿಸಿಲು ಅಂತೂ ಜೋರಾಗ್ತಾ ಇದೆ, ಅದರ ಜೊತೆಯಲ್ಲಿ ಚುನಾವಣಾ ಕಾವು ಕೂಡ ಜಾಸ್ತಿ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.